John chapter 15. ಯೋಹನ ಸುವಾರ್ತೆ 15ನೇ ಅಧ್ಯಾಯ. First two verses. ಮೊದಲನೆಯ ಎರಡು ವಾಕ್ಯಗಳು. I am the true vine. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. And my Father is the husbandman. ನನ್ನ ತಂದೆ ವ್ಯವಸಾಯಗಾರನು. Every branch in me that beareth not fruit, he taketh away. ನನ್ನಲ್ಲಿ ಫಲಿಸದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. He purgeth it, that it may bring forth more fruit. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚಾಗಿ ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Every branch that beareth fruit, he purgeth it. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚಾಗಿ ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. My dear friends, ನನ್ನ ಪ್ರಿಯ ಸ್ನೇಹಿತರೇ, the testimony about our Lord began, of course, in the Old Testament. ಹಳೆ ಒಡಂಬಡಿಕೆಯಲ್ಲಿಯೇ ಕರ್ತನಾದ ಯೇಸು ಸ್ವಾಮಿಯ ಬಗ್ಗೆ ಸಾಕ್ಷಿಗಳು ಹೇಳಲ್ಪಟ್ಟಿವೆ. The Savior is coming. The anointed Christ is coming. ಅಂದರೆ ಅಭಿಷಕ್ತ ಪ್ರಭುವು ಬರಲಿದ್ದಾನೆ ಎಂಬುದು ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. And ಮತ್ತು what did Jesus teach? ತರುವಾಯ ಈ ಲೋಕಕ್ಕೆ ಬಂದ ಮೇಲೆ ಯೇಸು ಕಲಿಸಿಕೊಟ್ಟದ್ದೇ ಏನು? By their fruit ye shall know them. ಪ್ರತಿಯೊಬ್ಬರ ಫಲದಿಂದಲೇ ಅವರನ್ನು ತಿಳಿದುಕೊಳ್ಳಬಹುದು ಎಂಬುದಾಗಿ. That's the unmistakable sign of a tree. ಒಂದು ಮರದಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅಂಶವಿದಾಗಿದೆ. What is the fruit which this tree bears? ಈ ಒಂದು ಮರವು ಎಂಥ ಫಲವನ್ನು ಕೊಡುತ್ತದೆ ಎಂಬುದಾಗಿ ಹೇಳುವಂಥ ಸತ್ಯಾಂಶ. Now, my dear friends, ಈಗ ನನ್ನ ಪ್ರಿಯ ಸ್ನೇಹಿತರೇ, there are the fruit of the flesh, ಶರೀರಕ್ಕೆ ಸಂಬಂಧಿಸಿದಂಥ ಫಲಗಳಿವೆ. and all of us bear that fruit. ನಾವು ಇದನ್ನೇ ಹೆಚ್ಚಾಗಿ ಕೊಡುವವರಾಗಿದ್ದೇವೆ, ಶರೀರಾಭಿಲಾಷ ಕರ್ಮಗಳು. You know, our thoughts. ನಮ್ಮ ಆಲೋಚನೆಗಳು. Tell me your thoughts and I will tell you what your product is. ನಿಮ್ಮ ಆಲೋಚನೆ ಏನೆಂಬುದಾಗಿ ನೀವು ಹೇಳುವುದಾದರೆ ನಿಮ್ಮ ಉತ್ಪನ್ನ ಏನೆಂಬುದಾಗಿ ನಾನು ತಿಳಿಸುತ್ತೇನೆ ಪ್ರಿಯರೇ. Because ಯಾಕಂದರೆ it all begins with your thought. ಅದೆಲ್ಲವೂ ನಿಮ್ಮ ಆಲೋಚನೆಯಿಂದಲೇ ಹೊರಬರುವಂಥ ಅಂಶಗಳಾಗಿರುತ್ತವೆ. You know, everybody here knows we have fearful thoughts, suspicious thoughts. ನಮ್ಮಲ್ಲಿ ಸಂಶಯಗೊಳ್ಳುವಂಥ ಆಲೋಚನೆಗಳು, ಭಯ ಹುಟ್ಟಿಸುವಂಥ ಆಲೋಚನೆಗಳು ಇವೆ. And you know also that you have thoughts of ill will. ಮತ್ತು ನಿಮ್ಮಲ್ಲಿರುವಂತಹ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಸಹ ಉತ್ಪತ್ತಿಯಾಗುತ್ತವಲ್ಲವೇ? Ill will is not good will. ಅಂದರೆ ಒಳ್ಳೆಯ ಆಲೋಚನೆಗಳಲ್ಲ, ಕೆಟ್ಟ ಆಲೋಚನೆಗಳು. Some people are full of negative thoughts. ಕೆಲವರ ತಲೆಯಲ್ಲಿ ನೋಡುವಾಗ ಯಾವಾಗಲೂ ಅನೈಜವಾದಂಥ ಆಲೋಚನೆಗಳೇ ಇರುತ್ತವೆ. You know, fearful thoughts. ಭಯವುಳ್ಳಂಥ ಆಲೋಚನೆಗಳು. Fear and faith do not go ಭಯ together. ಹಾಗೂ ವಿಶ್ವಾಸವು ಒಟ್ಟಿಗೆ ಸಾಗಲಾರವು. My father used to say again and again, ನನ್ನ ತಂದೆ ಪದೇ ಪದೇ ಇದನ್ನು ಹೇಳುತ್ತಾ ಇದ್ದರು, faith and sin will not go together. ಪಾಪ ಹಾಗೂ ವಿಶ್ವಾಸವು ಒಟ್ಟಿಗೆ ಹೋಗಲಾರದು. That is why what we call Christianity today is such a fruitless kind of religion. ಆದ್ದರಿಂದಲೇ ಈ ದಿನದಲ್ಲಿರುವಂಥ ಕ್ರೈಸ್ತತ್ವದಲ್ಲಿ ಫಲಗಳನ್ನು ಉತ್ಪಾದಿಸದೇ ಇರುವಂತಹ ಕ್ರೈಸ್ತತ್ವವಾಗಿದೆ. What is the good of that kind of religion? ಈ ರೀತಿಯ ಮತವಿದ್ದರೇನು ಇಲ್ಲದಿದ್ದರೇನು? Nothing. ಏನಿಲ್ಲ. Some of our old grandparents and others, ನಮ್ಮಲ್ಲಿರುವಂತಹ ಅಜ್ಜರು they face some persecution.
ಹಿಂಸೆಗಳು ಬಾಧೆಗಳಿಗೆ ಒಳಗಾಗುತ್ತಾರೆ. Some of them were thrown out of the society, their society. ಸಮುದಾಯದಲ್ಲಿ ಅಂಥವರನ್ನು ಹೊರಗೆ ಹಾಕಿಬಿಟ್ಟಿದ್ದಾರೆ. Some of them were disowned by their parents. ತಂದೆ ತಾಯಿಗಳಿಂದ ಕೈ ಬಿಡಲ್ಪಟ್ಟಂಥ ಮಕ್ಕಳೂ ಇದ್ದಾರೆ ಕೆಲವರು. Some of them were cut off from all their heritage. ಅವರಿಗಿರುವಂಥ ಎಲ್ಲ ಬಾಧ್ಯತೆಯಿಂದ ಕೆಲವರನ್ನು ಕತ್ತರಿಸಿ ದೂರ ಮಾಡಿಬಿಟ್ಟಿದ್ದಾರೆ. In some ways or other, some way or other, they were persecuted. ಯಾವುದೋ ಒಂದು ರೀತಿಯಲ್ಲಿ ಇವರೆಲ್ಲ ಹಿಂಸೆಗೂ ಬಾಧೆಗೂ ಒಳಗಾಗಿದ್ದಾರೆ. But the Lord Jesus said, ಆದರೆ ಕರ್ತನಾದ ಸ್ವಾಮಿ ಅಂದನು, blessed are you when you are persecuted for righteousness. ನೀತಿಯ ನಿಮಿತ್ತವಾಗಿ ಹಿಂಸೆಗೆ ಒಳಗಾದರೆ ನೀವು ಧನ್ಯರು ಎಂಬುದಾಗಿ ಆತನು ಹೇಳಿದ್ದಾನೆ. See, in many situations today, ಈ ದಿನದ ಅನೇಕ ಸನ್ನಿವೇಶಗಳಲ್ಲಿ people are persecuted simply because they are righteous. ಅವರು ನೀತಿಯಾಗಿ ನಡೆದುಕೊಳ್ಳುವುದಕ್ಕೆ ಪ್ರಯಾಸ ಪಡೋದ್ರಿಂದ ಹಿಂಸೆಗೆ ಒಳಗಾಗಿದ್ದಾರೆ. My father was a teacher. ನನ್ನ ತಂದೆ ಒಂದು ಅಧ್ಯಾಪಕರಾಗಿದ್ದರು. He became a headmaster and so on and so ತರುವಾಯ forth. ಹೆಡ್ ಮಾಸ್ಟರ್ ಆದರು. But ಆದರೆ in the examinations, he would not permit copying or cheating. ಪರೀಕ್ಷೆಯಲ್ಲಿ ಯಾರು ಕದ್ದು ಬರೆಯುವುದನ್ನು ಅವರು ಅನುಮತಿಸುತ್ತಾ ಇರಲಿಲ್ಲ. And people used to think, ಜನರು ಹೀಗೆ ಆಲೋಚನೆ ಮಾಡ್ತಾ ಇದ್ರು, how can Mr. Daniel continue in Andhra Pradesh? ಆಂಧ್ರ ಪ್ರದೇಶದಲ್ಲಿ ಇನ್ನು ಎಷ್ಟು ದಿನ ಇರುವುದಕ್ಕೆ ಹೋಗ್ತಾರೆ ಎಂಬುದಾಗಿ. How can he be a teacher in our high school? ನಮ್ಮ ಹೈಸ್ಕೂಲ್ಗಳಲ್ಲಿ ಇನ್ನು ಎಷ್ಟು ದಿವಸ ಇವರು ಟೀಚರ್ ಆಗಿರಲು ಸಾಧ್ಯ? ಡ್ಯಾನಿಯಲ್ ಅವರು He will not tolerate copy. ಕದ್ದು ಬರೆಯುವುದನ್ನು ಅವರು ಅನುಮತಿಸ್ತಾ ಇರಲಿಲ್ಲ. Nowadays, ಈ ದಿನಗಳಲ್ಲಿ even teachers and lecturers encourage copy. ಅಧ್ಯಾಪಕರು ಲೆಕ್ಚರರ್ಗಳು ಸಹ ಕದ್ದು ಬರೆಯುವುದಕ್ಕೆ ಅನುಮತಿಸುತ್ತಾರೆ. And students are having a lot of difficulty when they say in the exam hall, we do not want your help. ನಿಮ್ಮ ಸಹಾಯವೇ ಬೇಡ ಎಂಬುದಾಗಿ ಹೇಳುವುದಕ್ಕೆ ಯಾವ ವಿದ್ಯಾರ್ಥಿಗೂ ಆ ಧೈರ್ಯವೂ ಇಲ್ಲ ಈ ದಿವಸಗಳಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ. So the invigilators have become cheaters. ಅದನ್ನು ಗಮನಿಸುವವರೇ ಈ ದಿನಗಳಲ್ಲಿ ನೋಡಿದರೆ ವಂಚನೆ ಮಾಡುವವರಾಗಿದ್ದಾರೆ. Sometimes our students, converted students, ಮಾನಸಾಂತರಗೊಂಡಿರುವಂಥ ವಿದ್ಯಾರ್ಥಿಗಳು they find that they are oppressed because they do not cheat. ಅವರು ಕದ್ದು ಬರೆಯದೇ ಇರುವುದರಿಂದ ಬಹಳ ಬಾಧೆಗೆ ಒಳಗಾಗುತ್ತಾ ಇದ್ದರಂತೆ ಆ ದಿವಸಗಳಲ್ಲಿ. Now in offices also, ಕಾರ್ಯಾಲಯಗಳಲ್ಲಿ ಈಗ ನೋಡುವಾಗಲೂ when there is one man who does not take a bribe, ಯಾರಾದರೂ ಒಬ್ಬ ಲಂಚ ತೆಗೆದುಕೊಳ್ಳುವುದಿಲ್ಲ ಅನ್ನುವುದಾದರೆ there is a lot of trouble for others in the office. ಕಾರ್ಯಾಲಯದಲ್ಲಿರುವ ಬೇರೆಯವ್ರಿಗೂ ಹಿಂಸೆ ಉಂಟಾಗ್ತದೆ. And when the boss of the office is a converted man, ಒಂದು ವೇಳೆ ಅಧಿಕಾರಿಯಲ್ಲಿ ಮಾನಸಾಂತರಗೊಂಡಂಥ ಒಬ್ಬನಾಗಿರುವುದಾದರೆ and he will not allow any bribe taking, ಅವರು ಅಲ್ಲಿ ಲಂಚ ಯಾರು ತಗೊಳ್ಳಬಾರದು ಎಂಬುದಾಗಿ ಅನ್ನುತ್ತಾರೆ. everybody is angry. When is this man going to retire? ಇವನು ಯಾವಾಗ ರಿಟೈರ್ ಆಗ್ತಾನೋ ಯಾವಾಗ ಸಾಯ್ತಾನೋ ಎಂಬುದಾಗಿ ಅದು ನೋಡ್ತಾರೆ. So on it goes in every field. ಎಲ್ಲ ಕ್ಷೇತ್ರಗಳಲ್ಲಿಯೂ ಇದೇ ರೀತಿ ಒಳ್ಳೆಯವರಿಗೆ ಕೆಟ್ಟದಾಗ್ತಾ ಇರ್ತದೆ. Now when we come into industry, ನಾವು ಇಂಡಸ್ಟ್ರಿಯನ್ನು ಗಮನಿಸುವಾಗ it is worldwide competition. ಇಡೀ ಪ್ರಪಂಚದಲ್ಲಿಯೇ ಪೈಪೋಟಿ ಇದೆ ಇಂಡಸ್ಟ್ರಿಯಲ್ಲಿ. If our product cannot face worldwide competition, ಇಡೀ ಪ್ರಪಂಚದಲ್ಲಿಯೇ ನಮ್ಮ ಉತ್ಪನ್ನವು ಶ್ರೇಷ್ಠವಾದದ್ದಾಗಿ ಕಾಣಲ್ಪಡಬೇಕಲ್ಲವೇ? then our manufacturing will cease.
ಹಾಗಿಲ್ಲದೇ ಇದ್ದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಸೀಸ್ ಆಗ್ತದೆ. When manufacturing ceases, there is joblessness. ಉತ್ಪನ್ನ ಮಾಡೋದು ನಿಂತು ಹೋದರೆ ಕೆಲಸ ಸಿಕ್ಕೋದಿಲ್ಲ ಜನರಿಗೆ. And when there is joblessness, taxes, economy begins to go down. ಕೆಲಸವಿಲ್ಲ ಎಂಬುದಾಗಿ ಹೇಳುವಾಗ ಎಕಾನಮಿ ಎಂಬುದು ಇಳಿದು ಹೋಗುತ್ತದೆ. The whole country suffers. ಆಗ ದೇಶದಲ್ಲೆಲ್ಲ ತೊಂದರೆ. Where does it begin? ಎಲ್ಲಿ ಆರಂಭ ಆಯಿತು? It begins with lies and dishonesty. ಸುಳ್ಳು ಮತ್ತು ವಂಚನೆ. You pack a product very nicely. ನೀವೊಂದು ಪ್ರಾಡಕ್ಟನ್ನು ಚೆನ್ನಾಗಿ ಪ್ಯಾಕ್ ಮಾಡ್ತೀರಿ. And everybody buys it in other parts of the world. ಪ್ರಪಂಚದ ಇತರ ಕಡೆಗಳಲ್ಲಿ ಅದನ್ನು ಕೊಂಡ್ಕೊಳ್ತಾರೆ. Saying it is very inexpensive, it's made in India. ಬಹಳ ಅಗ್ಗವಾಗಿ ಮಾಡಲ್ಪಟ್ಟದ್ದು, ಭಾರತದಲ್ಲಿ ಮಾಡಲ್ಪಟ್ಟದ್ದು ಎಂಬುದಾಗಿ. It is a very good product. ಅದು ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಎಂಬುದಾಗಿ ಅನ್ನುತ್ತಾರೆ. And after opening the package, ಆ ಪ್ಯಾಕೆಟ್ ಅನ್ನು ತೆಗೆದು ನೋಡುವಾಗ they find it full of very poor material. ಬಹಳ ಕನಿಷ್ಠವಾದಂಥ ಮೆಟೀರಿಯಲ್ಗಳನ್ನು ಉಪಯೋಗಪಡಿಸಿದ್ದಾರೆ ಅಲ್ಲಿ. And it does not last. ಮತ್ತೆ ಹೆಚ್ಚಿನ ಬಾಳಿಕೆ ಇರುವುದಿಲ್ಲ. So what do they say? ಆದರೆ ಏನು ಹೇಳ್ತಾರೆ? We will buy products from China. ಚೈನಾದಿಂದ ನಾವು ಪ್ರಾಡಕ್ಟನ್ನು ಕೊಂಡ್ಕೊಳ್ತೇವೆ. We won't buy any more products from India. ಭಾರತದಿಂದ ಇನ್ನು ಮೇಲೆ ನಾವು ಕೊಂಡುಕೊಳ್ಳೋದಿಲ್ಲ ಉತ್ಪನ್ನಗಳನ್ನು. That means you have to shut down your company. ಹಾಗಂದ್ರೆ ನಿಮ್ಮ ಕಾರ್ಖಾನೆನೇ ಮುಚ್ಚಿಬಿಡ್ಬೇಕು. Nobody is going to buy your ಯಾಕಂದ್ರೆ ಯಾರು goods. ಕೊಂಡ್ಕೊಳ್ಳೋದಿಲ್ಲವಲ್ಲ ನಿಮ್ಮ ಉತ್ಪನ್ನವನ್ನ. Where did this declension ಈ begin? ಒಂದು ಕೋತ ಆರಂಭವಾದದ್ದು ಎಲ್ಲಿ? In a deceitful mind. ವಂಚನೆಯುಳ್ಳಂತ ಮನುಷ್ಯನ ಮೆದುಳಿನಿಂದಲೇ. Somebody thought, I can get more gain if I give a counterfeit product. ನಾನು ನಕಲಿ ಉತ್ಪನ್ನಗಳನ್ನು ಮಾಡುವುದಾದರೆ ಹೆಚ್ಚಾಗಿ ಸಂಪಾದಿಸಬಹುದು ಎಂಬುದಾಗಿ ಒಬ್ಬ ಆಲೋಚನೆ ಮಾಡಿದೆ. So the product became bad. ಆದ್ದರಿಂದ ಉತ್ಪನ್ನವು ಇಳಿದು ಹೋಯಿತು. And the company collapsed. ಮತ್ತು ಕಂಪನಿ ಸಹ ಮುಚ್ಚಿ ಹೋಯಿತು. 2,000 people lost their 2,000 jobs. ಜನರಿಗೆ ಕೆಲಸವೂ ಸಿಕ್ಕದೆ ಸಹ ಹೋಯಿತು. My dear ನನ್ನ friends, ಪ್ರಿಯ ಸ್ನೇಹಿತರೆ, so I don't believe the prosperity of India will last very long. ಭಾರತದಲ್ಲಿ ಇರುವಂತಹ ಉತ್ತೀರ್ಣವು ಕಡೆವರೆಗಿರ್ತದೆ ಎಂಬುದಾಗಿ ಎದುರು ನೋಡೋದಕ್ಕಾಗೋದಿಲ್ಲ. Everybody is trying to buy Indian products and Chinese products today. ಭಾರತದ ಹಾಗೂ ಚೀನಿ ದೇಶದ ಉತ್ಪನ್ನಗಳನ್ನು ಕೊಳ್ಳುತ್ತಾರೆ. It is amazing. ಆಶ್ಚರ್ಯ. You go into a shop in America ಅಮೆರಿಕದಲ್ಲಿರುವ ಒಂದು ಅಂಗಡಿಯಲ್ಲಿ ಹೋಗಿ and you find that so many products are made in China. ಚೀನಿ ದೇಶದಲ್ಲಿ ಮಾಡಲ್ಪಟ್ಟಿರುವ ಉತ್ಪನ್ನಗಳೇ ಹೆಚ್ಚಾಗಿ ಅಲ್ಲಿ ಮಾರಲ್ಪಡುತ್ತಾ ಇವೆ. And also in India, Indonesia, other places. ಇಂಡಿಯಾ, ಇಂಡೋನೇಷ್ಯಾದಲ್ಲಿಯೂ ಅದೇ ರೀತಿಯಲ್ಲಿ ಇದೆ. So, a deceitful thought ವಂಚನೆಯುಳ್ಳಂತ ಆಲೋಚನೆ brings down a whole nation. ಒಂದು ದೇಶವನ್ನೇ ಇಳಿಸಿಬಿಡುತ್ತದೆ. One deceitful thought ಒಂದು ವಂಚನೆಯುಳ್ಳ ಆಲೋಚನೆ brings unemployment to so many. ಅನೇಕ ಜನರಿಗೆ ಕೆಲಸವಿಲ್ಲದೆ ಮಾಡುತ್ತದೆ. That is why the Bible ಆದ್ದರಿಂದ says, ಸತ್ಯವೇದ ಅನ್ನುತ್ತದೆ, if you obey my word, ನೀವು ನನ್ನ ವಾಕ್ಯವನ್ನು ಕೈಕೊಳ್ಳುವುದಾದರೆ you will be blessed. ನಿಮಗೆ ಆಶೀರ್ವಾದ ಉಂಟು. If you disobey my ನನ್ನ word, ವಾಕ್ಯಗಳನ್ನು ನೀವು ಕೈಕೊಳ್ಳದೆ ಹೋಗುವುದಾದರೆ you will be cursed. ನಿಮಗೆ ಶಾಪ ಉಂಟಾಗ್ತದೆ. My dear friends, that is true in practical life. ವಾಸ್ತವಿಕವಾಗಿ ಅದೇ ನಿಜ. If you turn to Romans 6th chapter, ರೋಮ 6ನೇ ಅಧ್ಯಾಯವನ್ನು ದಯವಿಟ್ಟು ತಿರುಗಿಸಿಕೊಳ್ಳಿರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16th verse. ಅದರ 16ನೇ ವಾಕ್ಯ. Know ye not to whom you yield yourselves servants to obey, ನೀವು ಯಾರಿಗೆ ದಾಸರಂತೆ ವಿಧೇಯರಾಗುತ್ತೀರೋ his servants you are,
to whom you obey. ಅವರಿಗೆ ದಾಸರಾಗಿಯೇ ವಿಧೇಯರಾಗಿರುತ್ತೀರಲ್ಲವೇ? So, whose servants are you? ಆದ್ದರಿಂದ ನೀವು ಯಾರ ದಾಸರು? The devil tells you, ಸೈತಾನ್ ಅಂತಾನೆ, sit before this television, ಟೆಲಿವಿಷನ್ ಮುಂಭಾಗದಲ್ಲಿ ಕೂತ್ಕೋ, and there are these half-naked women before you. ನಿನ್ನ ಕಣ್ಣುಗಳ ಮುಂಭಾಗದಲ್ಲಿ ಅರೆಬೆತ್ತಲೆ ಇರುವವರನ್ನು ನೋಡು. Your wife is sleeping, or your father and mother have gone to bed, ನಿನ್ನ ತಂದೆ ತಾಯಿ ಅಥವಾ ಹೆಂಡತಿ ಮಲ್ಕೊಂಡಿದ್ದಾರೆ, and you're getting pornographic sites in the computer. ಅಶ್ಲೀಲವಾದಂಥ ಚಿತ್ರಗಳನ್ನು ಕಂಪ್ಯೂಟರಲ್ಲಿ ನೋಡೋದು. Sit here. ಇಲ್ಲಿ ಕೂತ್ಕೋ. You're obeying the flesh. ನೀವು ಶರೀರಕ್ಕೆ ವಿಧೇಯವಾಗುತ್ತೀರಿ. You're obeying that sinful impulse. ಪಾಪಕ್ಕೆ ನೀವು ವಿಧೇಯರಾಗುತ್ತೀರಿ. Whose servant are you? ನೀವು ಯಾರಿಗೆ ದಾಸರು? Whose slave are you? ಯಾರಿಗೆ ಸೇವಕರು? You're a slave to the flesh. ನೀವು ಶರೀರಕ್ಕೆ ನೀವು ದಾಸರಾಗಿದ್ದೀರಿ. Now I hear of men who have families in one or two places, 2 or 3 places. 1, 2, 3 ಕಡೆ ಕುಟುಂಬಗಳನ್ನು ಇಟ್ಟುಕೊಂಡಿರುವಂಥ ಪುರುಷರಿದ್ದಾರೆ ಈ ದಿವಸಗಳಲ್ಲಿ. They take money from one and give to the other. ಒಂದು ಕಡೆ ಹಣ ತೆಗೆದುಕೊಳ್ಳುತ್ತಾರೆ, ಮತ್ತೊಂದು ಕಡೆ ಕೊಡ್ತಾರೆ. Unrighteous men. ಅನೀತಿ ತುಂಬಿ ತುಳುಕುತ್ತಾ ಇದೆ ದಿನಗಳಲ್ಲಿ. There is nobody who even rebukes them. ಅಂಥದ್ದನ್ನು ಕಂಡು ಗದರಿಸುವವರು ಸಹ ಯಾರೂ ಇಲ್ಲ ದಿನಗಳಲ್ಲಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, when you are a slave to sin, ಪಾಪಕ್ಕೆ ನೀವು ದಾಸರಾದರೆ there is no longer righteousness. ಇನ್ನು ಮುಂದೆ ನಿಮ್ಮಲ್ಲಿ ನೀತಿ ಎಂಬುದನ್ನು ಕಾಣಲಾಗುವುದಿಲ್ಲ, ಅಲ್ಲವೇ? You bring a curse to your children. ನಿಮ್ಮ ಮಕ್ಕಳಿಗೆ ನೀವು ಶಾಪವನ್ನು ತೆಗೆದುಕೊಂಡು ಬರುತ್ತೀರಿ. Now which father wants to bring a curse to his ಯಾವ ತಂದೆ children? ತನ್ನ ಮಕ್ಕಳಿಗೆ ಶಾಪವನ್ನು ತೆಗೆದುಕೊಂಡು ಬರೋದಕ್ಕೆ ಇಷ್ಟಪಡ್ತಾನೆ? I have 5 children. ನನಗೆ 5 ಮಕ್ಕಳಿದ್ದಾರೆ. I don't want to give any of my old qualities to my children. ನನ್ನ ಮಕ್ಕಳಿಗೆ ನಾನು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಇದ್ದಂಥ ಸ್ವಭಾವಗಳು ಸಿಕ್ಕಬಾರದು. They are unchrist-like qualities of slavery to sinful impulses. ಪಾಪಕ್ಕೆ ದಾಸರಾಗಿರುವಂಥ ಆಲೋಚನೆಗಳು. I don't want to give those thoughts. ಈ ಆಲೋಚನೆಗಳನ್ನು ನನ್ನ ಮಕ್ಕಳಿಗೆ ಕೊಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ. I want to leave a blessing. ಆಶೀರ್ವಾದವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಇಷ್ಟಪಡ್ತೇನೆ. Like Abraham. ಅಬ್ರಹಾಮನ ಹಾಗೆ. You know, God says, ದೇವರಂದನು, I am the God of Abraham, of Isaac, and of Jacob. ಅಬ್ರಹಾಮ, ಇಸಾಕ, ಯಾಕೋಬನ ದೇವರು. So the blessing, the fruit, should come from you to your children, to your children's children. ಆದ್ದರಿಂದ ಆತ್ಮಿಕ ಫಲವು ಅದು ನಿಮ್ಮಲ್ಲಿಯೂ ನಿಮ್ಮ ಮೊಮ್ಮಕ್ಕಳಲ್ಲಿಯೂ ಬರಬೇಕು. What do we see normally? ಆದರೆ ಹುದುವಾಗಿ ಕಾಣುವುದೇನು ದಿನದಲ್ಲಿ? Mother is a woman with great temper. ತಾಯಿಗೆ ಬಹಳ ಮುಂಗೋಪ. The daughter is just like that. ಮಗಳು ಅದಕ್ಕೆ ಡಬಲ್ ಇರ್ತಾಳೆ. The father is an adulterous man. ತಂದೆ ವ್ಯಭಿಚಾರಿಯಾಗಿದ್ದಾನೆ. And the son is just like ಮಗನು that. ಅದೇ ರೀತಿಯಲ್ಲಿ ಜೀವಿಸುತ್ತಾ ಇದ್ದಾನೆ. ಅದನ್ನು ಕಂಡು That same quality. ಅದೇ ಗುಣಲಕ್ಷಣ. Father and mother are always fighting. ತಂದೆ ತಾಯಿಗಳು ಜಗಳವಾಡುತ್ತಾ ಇರ್ತಾರೆ, ಕಚ್ಚಾಡ್ತಾ ಇರ್ತಾರೆ ಯಾವಾಗಲೂ. And that same fighting continues in the families of the children. ಮಕ್ಕಳಲ್ಲಿಯೂ ಅದೇ ಜಗಳ ಕಚ್ಚಾಟಗಳು ಮುಂದುವರಿಯುತ್ತಾ ಇರ್ತವೆ. You can see it everywhere. ಇದನ್ನು ಎಲ್ಲ ಕಡೆ ನೋಡಬಹುದು. Your fruit, ನಿಮ್ಮ ಫಲ, your nature, ನಿಮ್ಮ ಸ್ವಭಾವ, your sin, ನಿಮ್ಮ ಪಾಪ, it comes upon you and your children. ಅದು ನಿಮ್ಮ ಮೇಲೆ ಬರುತ್ತದೆ ಮತ್ತು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಬರ್ತವೆ. And which mother likes to do that? ಈ ರೀತಿ ಮಾಡೋದಕ್ಕೆ ಯಾವಳು ಇಷ್ಟಪಡ್ತಾಳೆ? You like to leave some blessing to your children. ಮಕ್ಕಳಿಗೆ ಆಶೀರ್ವಾದವಾಗಿ ಇರಬೇಕೆಂಬುದಾಗಿ ಬಯಸುತ್ತೀರಿ.
My dear ನನ್ನ friends, ಪ್ರಿಯ ಸ್ನೇಹಿತರೆ, we are living in times when we must expect the Lord Jesus at any moment. ಯಾವ ಸಮಯದಲ್ಲಿ ಯೇಸು ಸ್ವಾಮಿ ಬರುತ್ತಾನೋ ನಮಗೆ ಗೊತ್ತಿಲ್ಲ ರೀ. Little innocent children are ಸಣ್ಣ ಸಣ್ಣ weeping ಮಕ್ಕಳು ಅಳುತ್ತಾ ಇರುತ್ತಾರೆ. because their families are broken. They don't understand. ಯಾಕಂದ್ರೆ ಅವರ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಮುರಿದೋಗಿರೋದ್ರಿಂದ. Where is mother? ಆ ತಾಯಿಯಲ್ಲಿ, Where is daddy? ತಂದೆಯಲ್ಲಿ. What does a little child ಆ understand? ಮಗುಗೆ ಏನು ಅರ್ಥವಾಗ್ತದೆ? That they went to the divorce court and they were divorced. ಅವರು ವಿವಾಹ ವಿಚ್ಛೇದನಕ್ಕಾಗಿ ಹೋದರು, ವಿವಾಹ ವಿಚ್ಛೇದನ ಹೊಂದಿಕೊಂಡರು. So, how long can a loving God bear this scenario? ಪ್ರೀತಿಯುಳ್ಳ ದೇವರು ಇಂಥದ್ದನ್ನು ಹೇಗೆ ತಾನೇ ಸಹಿಸಲು ಸಾಧ್ಯ? He cannot bear this. ಆತನು ಇದನ್ನು ಸಹಿಸಿಕೊಳ್ಳಲಾರನು. Even I find it very hard to bear ಇದನ್ನು this. ಸಹಿಸಿಕೊಳ್ಳೋದಕ್ಕೆ ನನಗೂ ಕಷ್ಟವಾಗ್ತದೆ. The sorrows in the hearts of ಮಕ್ಕಳ children, ಹೃದಯದಲ್ಲಿರುವ ದುಃಖ, the tears in families, ಕುಟುಂಬದಲ್ಲಿರುವ ಕಣ್ಣೀರು, fruit unto uncleanness. ಅಶುದ್ಧತೆಗೆ ಕೊಡುವಂಥ ಫಲಗಳು. My dear ನನ್ನ friend, ಪ್ರಿಯ ಸ್ನೇಹಿತರೆ, at such a time, ಇಂಥ ಸಮಯದಲ್ಲಿ you can be a person who changes the world around you. ಲೋಕವನ್ನೇ ಬದಲಾಯಿಸಲಾಗುವಂಥ ವ್ಯಕ್ತಿಗಳಾಗಬಹುದು. That is what should come out of these meetings. ಅದೇ ಈ ಕೂಟಗಳ ನಿಮಿತ್ತವಾಗಿ ಬರಬೇಕು. Otherwise, ಇಲ್ಲದ ಪಕ್ಷದಲ್ಲಿ such meetings are perfectly worthless. ಅಂಥ ಕೂಟಗಳು ಯಾವ ರೀತಿಯಲ್ಲಿಯೂ ಲಾಭವಾಗಿರುವುದಿಲ್ಲ. Preachers like me are perfectly worthless. ನನ್ನಂಥ ಪ್ರಸಂಗಿಗಳು ಸಹ ಕೆಲಸಕ್ಕೆ ಬಾರದವರಾಗ್ತೇವೆ. Why should we stand on this ಮತ್ತೆ platform ಯಾಕೆ ಈ ವೇದಿಕೆಯಲ್ಲಿ ನಿಲ್ಲಬೇಕು? if we cannot make people servants of righteousness? ನೀತಿಯ ಜನರನ್ನಾಗಿ ಮಾಡಿದ್ರು ಆಗದೆ ಇರುವುದಾದರೆ, I don't want to be a donga bodhakuru. ನನಗೆ ಒಂದು ದೊಂಗ ಬೋಧಕ ಅಂದರೆ ಕಳ್ಳ ಬೋಧಕನಾಗಬಾರ್ದು. I don't want you to be a donga ನೀವು ಸಹ Christian. ಅದೇ ರೀತಿಯಲ್ಲಿ ಕಳ್ಳ ಬೋಧಕರಾಗಬಾರ್ದು. Fruit unto ನೀತಿಗೆ, holiness. ಪರಿಶುದ್ಧತೆಗೆ ಬೇಕಾಗಿರುವ ಫಲಗಳನ್ನು ಉತ್ಪಾದಿಸಬೇಕು. Christ-like life. ಯೇಸುವಿನಂಥ ಜೀವನವನ್ನು ತೋರಿಸಬೇಕು. May God help. ದೇವರು ಸಹಾಯ ಮಾಡಲಿ. Let us ನಾವು pray. ಪ್ರಾರ್ಥನೆ ಮಾಡೋಣ.